ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲು ಈ 5 ಬದಲಾವಣೆ ಮಾಡಿ. ಖಂಡಿತ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. 1. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು. ಮನೆಯ ಸುತ್ತ ಕಾಂಪೌಂಡ್ ಒಳಗೆ ಸುತ್ತಮುತ್ತ ಯಾವುದೇ ಕಸಕಡ್ಡಿ ಇರಬಾರದು. ಕ್ಲೀನ್ ಆಗಿ ಇದ್ರೆ ಮಾತ್ರ ದೇವಿ ಮನೆಯಲ್ಲಿ ನೆಲೆಸುತ್ತಾಳೆ. 2. ಹಬ್ಬ ಹರಿದಿನಗಳಲ್ಲಿ ಸ್ವಚ್ಛ ಮಾಡುವುದು ಬೇರೆ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಸ್ವಚ್ಛ ಮಾಡುವುದರಿಂದ ಮನೆಯು ಸ್ವಚ್ಛವಾಗಿರುತ್ತದೆ, ಮನಸ್ಸು ಸ್ವಚ್ಛವಾಗಿರುತ್ತದೆ. 3. ಮನೆಯ ಗೇಟು ಅಥವಾ ಮನೆಯ ಮುಖ್ಯದ್ವಾರದಲ್ಲಿ ಯಾವುದೇ ಕೆಟ್ಟ ಶಬ್ದ ಬರದ ಹಾಗೆ ಎಚ್ಚರ ವಹಿಸಿ. ಅದು ಬಂದಿದ್ದಲ್ಲಿ ಲಕ್ಷ್ಮೀದೇವಿಗೆ ಕೋಪ ಬರುವುದು. 4. ಪಾದರಕ್ಷೆಗಳನ್ನು ಯಾವಾಗಲೂ ಮನೆಯ ಬಾಗಿಲ ಹತ್ತಿರ ಬಿಡಬೇಡಿ, ಸ್ವಲ್ಪ ದೂರದಲ್ಲಿ ಬಿಡಿ. ಮನೆಯ ಆಚೆ ಪ್ರತಿದಿನ ರಂಗೋಲಿಯನ್ನು ಹಾಕಿ ಹೊಸಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಪ್ರತಿದಿನ ಇಡಿ ಮತ್ತು ಹೊಸಲಿಗೆ ಯಾವುದೇ ಕಾರಣಕ್ಕೂ ಕಾಲಿನಿಂದ ಮುಟ್ಟಬೇಡಿ, ಅದು ಲಕ್ಷ್ಮೀ ದೇವಿಗೆ ಇಷ್ಟವಾಗುವುದಿಲ್ಲ. 5. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇರುತ್ತದೆ, ಅದಕ್ಕೆ ಪ್ರತಿದಿನ ಪೂಜೆ ಮಾಡಿ. ಮನೆಯಲ್ಲಿ ಪೂಜೆ ಮಾಡುವಾಗ ತುಳಸಿಯನ್ನು ಪ್ರತಿದಿನ ಪೂಜೆ ಮಾಡಿ ಮತ್ತು ಬರೀ ಲಕ್ಷ್ಮೀ ತುಳಸಿ ಅಲ್ಲದೆ ವಿಷ್ಣು ತುಳಸಿಯನ್ನು ಮನೆಯ ಲಕ್ಷ್ಮೀ ತುಳಸಿಯ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿ. ಲಕ್ಷ್ಮಿ ಮತ್ತು ವಿಷ್ಣು ಪಕ್ಕದಲ್ಲೇ ಇರಬೇಕು, ದೂರ ದೂರ ಇಡಬೇಡಿ ಮತ್ತು ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ. ಪೂಜೆ ಸಾಧ್ಯವಾದರೆ ತುಳಸಿ ಗಿಡದ ಮುಂದೆ ಸಂಜೆ ದೀಪವನ್ನು ಹಚ್ಚಿ. 6. ವಾಸ್ತು ಪ್ರಕಾರ ಮನೆಯ ಬಾಗಿಲಿನ ಮೇಲೆ ಅರಿಶಿನ ಕುಂಕುಮ ಮತ್ತು ಹೂವು ಮತ್ತು ಗೆಜ್ಜೆ ವಸ್ತ್ರವನ್ನು ಇಡಬೇಕು. ಮನೆಯ ಆಚೆ ಯಾವುದೇ ಕಾರಣಕ್ಕೂ ಕಸಕಡ್ಡಿಗಳನ್ನು ಬಿಡಬೇಡಿ. ದಿನಕ್ಕೆ 2 ಬಾರಿಯಾದರೂ ವರಾಂಡವನ್ನು ಕ್ಲೀನ್ ಮಾಡಿ. 7. ಮನೆಯ ಒಳಗಡೆ ಎಂದಿಗೂ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ, ಅಂದರೆ ಮನೆಯ ಅಟ್ಟದ ಮೇಲೆ ಅವಾಗವಾಗ ಕ್ಲೀನ್ ಮಾಡಿ. 8. ಇನ್ನು ದೇವರ ಮನೆ ಬಗ್ಗೆ ಹೇಳುವುದಾದರೆ, ದೇವರ ಮನೆ ಪ್ರತಿದಿನ ಸ್ವಚ್ಛವಾಗಿರಬೇಕು. ದೇವರ ಮನೆಯಲ್ಲಿ ನೀರು ತುಂಬಿದ ಪಾತ್ರೆ ಯಾವಾಗಲೂ ಇರಬೇಕು, ಅದು ಖಾಲಿಯಾಗದಂತೆ ನೋಡಿಕೊಳ್ಳಿ. ದೇವರ ಮನೆಯಲ್ಲಿ ಗಂಟೆ ಮತ್ತು ಶಂಖ ಇರಬೇಕು, ಅದು ಭಿನ್ನವಾದಂತೆ ನೋಡಿಕೊಳ್ಳಿ. ದೀಪ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಉರಿಯುತ್ತಲೇ ಇರಬೇಕು. ಸಾಧ್ಯವಾದಲ್ಲಿ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಇಡಬೇಕು, ಇಲ್ಲವಾದಲ್ಲಿ ದೀಪದ ಎಣ್ಣೆಯನ್ನು ಹಚ್ಚಬೇಕು. 9. ಮನೆಯಲ್ಲಿ ಉಪಯೋಗಿಸಿದ ಬಟ್ಟೆಗಳನ್ನು ಜಾಸ್ತಿ ದಿನ ಹೊಗೆಯದಂತೆ ಇಡಬೇಡಿ. ಇನ್ನು ಒಗೆದ ಬಟ್ಟೆಗಳನ್ನು ಮನೆಯ ಒಳಗಡೆ ಒಣಗಾಕಬೇಡಿ, ಹೊರಗಡೆ ಹಾಕಿ. ಮತ್ತು ಮಂಚದ ಮೇಲೆ ಇರುವ ಬಟ್ಟೆಗಳನ್ನು ಆಗಾಗ ಚೇಂಜ್ ಮಾಡಿ. ಆದಷ್ಟು ಎಲ್ಲವನ್ನೂ ಸ್ವಚ್ಛವಾಗಿಡಿ ಮತ್ತು ಮನೆಯಲ್ಲಿ ಜಾಸ್ತಿ ಮಳೆಗಳನ್ನು ಹೊಡೆಯಬೇಡಿ. ಮನೆಯಲ್ಲಿ ಹರಿದ ಬಟ್ಟೆ ಮತ್ತು ಸುಟ್ಟ ಬಟ್ಟೆಗಳನ್ನು ಇಡಬೇಡಿ. 10. ಚಪ್ಪಲಿ ಮತ್ತು ಶೂಗಳನ್ನು ಮನೆಯ ಒಳಗಡೆ ಎಲ್ಲೆಂದರಲ್ಲಿ ಇರಿಸಬೇಡಿ, ಆದಷ್ಟು ಹೊರಗಡೆ ಇರಿಸಿ, ಇಲ್ಲವಾದಲ್ಲಿ ಒಂದು ಮೂಲೆಯಲ್ಲಿ ಇರಿಸಿದರೆ ಒಳ್ಳೆಯದು. ಮತ್ತು 2 ಚಪ್ಪಲಿಗಳನ್ನು ಒಂದೇ ಕಡೆ ಬಿಡಿ, ಬೇರೆ ಬೇರೆ ಬಿಡಬೇಡಿ. 11. ಕಸಗುಡಿಸಿದ ಮೇಲೆ ಪೊರಕೆಯನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಅದಕ್ಕೆ ನಿರ್ದಿಷ್ಟವಾದ ಜಾಗವನ್ನು ಇಟ್ಟು ಅಲ್ಲೇ ಇಡಿ. 12. ಎಲ್ಲಾ ದೇವರ ಫೋಟೋ ಮತ್ತು ವಿಗ್ರಹಗಳನ್ನು ಇಡುವುದು ಉತ್ತಮವಲ್ಲ, ಏಕೆಂದರೆ ಎಲ್ಲಾ ದೇವರಿಗೂ ಅವರದೇ ಆದ ಪೂಜೆ ಪುರಸ್ಕಾರಗಳಿವೆ, ನೈವೇದ್ಯಗಳಿವೆ. ಆದ್ದರಿಂದ ನಿಮ್ಮ ಮನೆಯ ದೇವರ ಫೋಟೋವನ್ನು ಇಡುವುದು ತುಂಬಾ ಉತ್ತಮ. 13. ಸತ್ತು ಹೋದವರ ಫೋಟೋವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ. ಪೂರ್ವ ದಿಕ್ಕಿನಿಂದ ನಾವು ನೋಡುವುದರಿಂದ ಪಿತೃದೇವತೆಗಳಿಗೆ ಸಾಕಷ್ಟು ನೆಮ್ಮದಿ ಇರುತ್ತದೆ. ಪಿತೃದೇವತೆಗಳು ಕೂಡ ಕುಟುಂಬದ ಬಗ್ಗೆ ಸಂತೃಪ್ತಿಯಾಗುತ್ತಾರೆ. ಇದರಿಂದ ಯಾವ ಪಿತೃದೋಷವೂ ಬರುವುದಿಲ್ಲ. ಪಿತೃದೋಷವಿಲ್ಲದ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ. ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಕೂಡ ತೊಂದರೆಯಾಗುವಂತೆ ಮಾಡುತ್ತದೆ. ಅಂದರೆ ನಾವು ಅಡುಗೆ ಮಾಡುವಾಗ ಒಲೆಯ ಮೇಲೆ ಏನಾದರೂ ಕುದಿಯಲು ಇಟ್ಟಾಗ ಅದು ಉಕ್ಕಿ ಚೆಲ್ಲಿದರೂ ಕೂಡ ಅನಿಷ್ಟ ಎಂದು ಹೇಳುತ್ತಾರೆ. 15. ಮನೆಯಲ್ಲಿ ಇರುವ ಬೀರು ಅಥವಾ ದುಡ್ಡು ಇಡುವ ಜಾಗವನ್ನು ಕುಬೇರ ಮೂಲೆಯಲ್ಲಿ ಇಡಿ.
ಕುಬೇರ ನೆಲೆಸುವ ಜಾಗದಲ್ಲಿ ಲಕ್ಷ್ಮಿ ಕೂಡ ನೆಲೆಸುತ್ತಾಳೆ ಮತ್ತು ದುಡ್ಡು ತೆಗೆಯುವಾಗ ಇಡುವಾಗ 4 ಜನದ ಕಣ್ಣಿಗೆ ಕಾಣದಂತೆ ಇಡಿ, ಅವರ ದೃಷ್ಟಿ ಬೀಳದಂತೆ ಇಡಿ, ಏಕೆಂದರೆ ಲಕ್ಷ್ಮಿ ನೆಲೆಸುವ ಮೂಲೆ ಕುಬೇರ ಮೂಲೆ. ಆದ್ದರಿಂದ ದುಡ್ಡನ್ನು ಯಾವಾಗಲೂ ಕುಬೇರ ಮೂಲೆಯಲ್ಲಿ ಇಡುವುದು ತುಂಬಾ ಉತ್ತಮ. ಎಲ್ಲ ದೇವರ ಅನುಗ್ರಹ ಪಡೆಯುವ ಮೊದಲು ಶ್ರೀಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಬೇಕು. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಮಾಜದಲ್ಲಿ ಒಂದು ಉತ್ತಮ ಶಕ್ತಿಯಾಗಿ ನಿಮ್ಮ ಜೊತೆ ನಿಲ್ಲುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.